ಏರಿಕೆ ಬಹುತೇಕ ಫಿಕ್ಸ್ ಆಗುವಂತೆ ಕಾಣಿಸ್ತಾ ಇದೆ. ಬೆಂಗಳೂರಲ್ಲಿ ಸಭೆಯ ಬಳಿಕ ಡಿಸಿಪಿ ಸಾಹಿಲ್ ಬಾಗ್ಲಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹಳ ದಿನಗಳಿಂದ ಆಟೋ ದರ ಏರಿಕೆ ಬಗ್ಗೆ ಬೇಡಿಕೆ ಬರ್ತಾ ಇದೆ. ಇದರ ಬಗ್ಗೆ ಆಟೋ ಚಾಲಕರ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ. ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದೆ ಚರ್ಚೆ ಮಾಡ್ತೇವೆ. ಇಂದಿನ ಸಭೆಯ ಮಾಹಿತಿಯನ್ನು ಜಿಲ್ಲಾಧಿಕಾರಿಗಳಿಗೆ ವರ್ಗಾವಣೆ ಮಾಡಲಾಗುತ್ತೆ. ಎಷ್ಟು ದರ ಏರಿಕೆ ಆಗುತ್ತೆ, ಎಷ್ಟು ದರ ಏರಿಕೆ ಸಾಧ್ಯ ಎಂಬುದನ್ನು ನಿಗದಿ ಮಾಡಲಾಗುತ್ತೆ. ಮುಂದಿನ ನಿರ್ಧಾರದ ಬಗ್ಗೆ ಜಿಲ್ಲಾಧಿಕಾರಿಗಳು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಬೆಂಗಳೂರಲ್ಲಿ ಸಭೆ ಬಳಿಕ ಡಿಸಿಪಿ ಸಾಹಿಲ್ ಬಾಗ್ಲಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ ಹೆಚ್ಚಳ ಮಾಡದಾದರೆ ಇನ್ನೊಂದು ಕಡೆ ಆಟೋ ಯೂನಿಯನ್ ಅಧ್ಯಕ್ಷ ಹೋರಾಟ ಫಿಕ್ಸ್ ಅಂತ ಹೇಳಿದ್ದಾರೆ. ಆಟೋ ದರ ಹೆಚ್ಚಳ ಮಾಡದೆ ಹೋದರೆ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ, ಬೇರೆ ಆಯ್ಕೆ ಇಲ್ಲ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಯೂನಿಯನ್ನ ಅಧ್ಯಕ್ಷ ಮಂಜುನಾಥ್. ಒಟ್ಟಿನಲ್ಲಿ ಎಲ್ಲ ದರಗಳು ಏರಿಕೆಯಾಗಿದ್ದ ಕಾರಣಕ್ಕಾಗಿ ಆಟೋ ದರ ಕೂಡ ಏರಿಕೆ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಚರ್ಚೆ ಆಗಿದೆ. ಅದು ಬಹುತೇಕ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ. ಹೋದ ವರ್ಷ ಸೆಪ್ಟೆಂಬರ್ ತಿಂಗಳ ಮೀಟಿಂಗ್ನಲ್ಲಿ ಇದು ಒಂದು ಸಮಿತಿ ರಚನೆ ಮಾಡಿದ್ದರು. ಅಂದರೆ ಆಟೋ ಫೇರ್ ರಿವಿಷನ್ದು ಫಿಕ್ಸೇಷನ್ದು. ಸೊ ಅದು ಆ ಮೀಟಿಂಗ್ದು ಇವತ್ತು ಮೀಟಿಂಗ್ ಕರೆದಿದ್ದೀವಿ ಅದಕ್ಕಾಗಿಯೇ. ಸೊ ಅದರಲ್ಲಿ ಎಲ್ಲ ಆಟೋ ಸಂಘಟನೆಗಳು ಅವರು ತಮ್ಮ ಅಭಿಪ್ರಾಯವನ್ನು ಕೊಟ್ಟರು. ಮತ್ತು ಕೆಲವು ಸಿಟಿಸನ್ ಅವರು ಕೂಡ ಬಂದಿದ್ದರು, ಅವರು ಕೂಡ ತಮ್ಮ ಅಭಿಪ್ರಾಯ ಕೊಟ್ಟರು. ಸೊ ಅದು ಅಭಿಪ್ರಾಯವನ್ನು ಮತ್ತು ಇನ್ನೂ ನಾವು ಅವರಿಗೆ ಟೈಮ್ ಕೊಟ್ಟಿದ್ದೀವಿ, ಇನ್ನೂ ಒಂದು ವಾರ. ಯಾರ್ಯಾರು ಬೇರೆ ಏನಾದರೂ ಅಭಿಪ್ರಾಯ ಅವರು ಇದ್ದರೆ ಅವರು ಲಿಖಿತವಾಗಿ RTO ಶಾಂತಿನಗರ ಆಫೀಸ್ಗೆ ತಲುಪಿಸ್ಬೋದು. ಮತ್ತು ಎಲ್ಲ ಅಭಿಪ್ರಾಯ ತೊಗೊಂಡು ಆದಮೇಲೆ ನಾವು ಚರ್ಚಿಸ್ತೀವಿ. ಮತ್ತು ನಮ್ಮದು ಏನೇನು ಇದು ಅಭಿಪ್ರಾಯಗಳು ರೆಕಮೆಂಡೇಷನ್ಗಳು ಇದಾವೆ ಸಮಿತಿದು ನಾವು ಮುಂದಿನ RTO ಮಾನ್ಯ DC ಸಾಹೇಬ್ರಿಗೆ ಕೊಡ್ತೀವಿ. ಆಮೇಲೆ ಮುಂದಿನ ರಿಗಾರ್ಡಿಂಗ್ ಆಟೋ ಫೇರ್ DC ಸಾಹೇಬರು ಏನು ದರ ತಗೊಳ್ಳೋದು ದರದಲ್ಲಿ ಆಗುತ್ತೆ. RTO ಮೀಟಿಂಗಲ್ಲಿ ಆಗಬೇಕು ಕೂಡ ಇತ್ತು, ಆಗಬಾರ್ದು ಕೂಡ ಇತ್ತು. ಅದು ಆಗುತ್ತೆ, ನಮ್ಮದು ಕಮಿಟಿಲಿ ಡಿಸ್ಕಷನ್ ಆಗುತ್ತೆ. ಅವ್ರು ಕೇಳ್ತಾ ಇದ್ದಾರೆ, ಕೆಲವು ಫಿಗರ್ ಕೇಳ್ತಾ ಇದ್ದಾರೆ. ಬಟ್ ನಾವು ಈಗ ಪರಿಶೀಲನೆ ಮಾಡ್ತೀವಿ. ಹೋದ ವರ್ಷ ಸೆಪ್ಟೆಂಬರ್ ತಿಂಗಳ ಮೀಟಿಂಗ್ನಲ್ಲಿ ಇದು ಒಂದು ಸಮಿತಿ ರಚನೆ ಮಾಡಿದ್ದರು. ಅಂದರೆ ಆಟೋ ಫೇರ್ ರಿವಿಷನ್ದು ಫಿಕ್ಸೇಷನ್ದು. ಸೊ ಅದು ಆ ಮೀಟಿಂಗ್ದು ಇವತ್ತು ಮೀಟಿಂಗ್ ಕರೆದಿದ್ದೀವಿ. ಬಹುತೇಕ ಬೆಂಗಳೂರು ನಗರದ ಏನು ಇವತ್ತು 16-17 ಸಂಘಟನೆ ಆಟೋ ಸಂಘಟನೆಗಳಿದೆ. ಬರೀ ಆಟೋ ಸಂಘಟನೆಗಳಲ್ಲಿ 15 ಸಂಘಟನೆಗಳು ಇವತ್ತೇನು ಮೀಟರ್ ದರನ ಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ. ಕಿಲೋಮೀಟರ್ನ ಏನು ಇವತ್ತು 15 ರೂಪಾಯಿ ಇದೆ ಅದನ್ನು 20 ರೂಪಾಯಿಗೆ ಏರಿಸ್ಬೇಕಂತೇಳಿ. ಮತ್ತು ಮಿನಿಮಮ್ ಏನಿದೆ 30 ರೂಪಾಯಿ ಅದನ್ನು 40 ರೂಪಾಯಿ ಏರಿಸಬೇಕು. ಕಾರಣ ಸರ್ಕಾರ ನಮ್ಗೆ ಯಾವುದೇ ಸವಲತ್ತುಗಳನ್ನು ಕೊಟ್ಟಿಲ್ಲ. ನಮ್ಮ ಜೀವನ ನಿಂತಿರೋದೇ ಆಟೋ ಮೀಟರ್ ದರದ ಮೇಲೆ. ಹಾಗಾಗಿ ಸರ್ಕಾರದ ಒಂದು ವಸತಿ ವಿಚಾರ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಆರ್ಥಿಕ ಸಹಾಯ ಇರ್ಬೋದು, ಯಾವುದೇ ಸರ್ಕಾರದಿಂದ ನಾವು ಯಾವುದೂ ಸಿಗ್ತಾ ಇಲ್ಲ. ನಮಗೆ ಮೀಟರ್ ಆಧಾರದ ಮೇಲೆ ನಮ್ಮ ಜೀವನ ನಿಂತಿರೋದ್ರಿಂದ ಕಳೆದ 3 ವರ್ಷದಲ್ಲಿ ಏನು ಆಟೋ ರೇಟು 1,87,000 ಇತ್ತು, ಇವತ್ತು 2,87,000 ಆಗಿದೆ. ಆಟೋ ಮೀಟರ್ ಇದು ಟೈರ್ ಬೆಲೆ ಬಂದು 850 ರೂಪಾಯಿ ಇತ್ತು, 1,300 ರೂಪಾಯಿ ಆಗಿದೆ. ಇನ್ಶೂರೆನ್ಸು 4,500 ರೂಪಾಯಿ ಇತ್ತು, 9,000 ರೂಪಾಯಿ ಆಗಿದೆ. ಮನೆ ದರ 4,500 ರೂಪಾಯಿ ಇತ್ತು, 9,000 ರೂಪಾಯಿ ಬಾಡಿಗೆ ದರ ಹೆಚ್ಚಾಗಿದೆ. ಸೊ ಈ ಅನೇಕ ಅಗತ್ಯ ವಸ್ತುಗಳು ದಿನನಿತ್ಯ ಬಳಸ್ತಕ್ಕಂಥ ತರಕಾರಿ ಇರ್ಬೋದು, ಅಗತ್ಯ ವಸ್ತು ಬೇಳೆ ಇರ್ಬೋದು, ಇವೆಲ್ಲವೂ ಅಧಿಕವಾಗಿದೆ. ಇವತ್ತು ಯಾವುದೇ ಒಂದು ಹೋಟ್ಲುಗಳಲ್ಲಿ ಅಥವಾ ಇನ್ಯಾವುದೇ ಒಂದು ತೀರ್ಮಾನ ಮಾಡಿ ಸರ್ಕಾರ ಹಾಲಿನ ದರ ಆಗಲಿ ಅಥವಾ ವಿದ್ಯುತ್ ದರ ಆಗಲಿ ಎಲ್ಲವೂ ಏಕಾಏಕಿ ದರ ಏರಿಕೆ ಆಗಿದೆ. ಹಾಗಾಗಿ ನಮ್ಮ ಆಟೋ ದರನ ಕಳೆದ 3 ವರ್ಷದಿಂದ ಕಡೆಗಣಿಸ್ತಾರೆ. ಹಾಗಾಗಿ ಇದು ಕಡೆ ಗಡುವಾಗಿ ನಾವು ಸರ್ಕಾರಕ್ಕೆ ಕೊಟ್ಟಿದ್ದೀವಿ. 1 ವಾರದಲ್ಲಿ ಸರ್ಕಾರ ನಮಗೆ ಮೀಟರ್ ದರನ ಏರಿಸಲಿಲ್ಲ, ಅನಿವಾರ್ಯವಾಗಿ ನಾವು ಹೋರಾಟಕ್ಕೆ ಇಳಿಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಮುಂದಿನ ಪ್ರೊಸೀಜರ್ ಸರ್ಕಾರಕ್ಕೆ 1 ವಾರ ಗಡುವು ಕೊಟ್ಟಿದ್ದೀವಿ RTAಗೆ. 1 ವಾರದಲ್ಲಿ ಸರ್ಕಾರ ನಮಗೆ ಮೀಟರ್ ದರನ ಕೊಡಲಿಲ್ಲ ಅಂದರೆ ನಾವು ರೋಡ್ಗೆ ಇಳಿದು ಗಲಾಟೆ ಮಾಡಬೇಕಾದ್ರೆ ಹೋರಾಟಕ್ಕೆ ಇಳಿಬೇಕಾಗುತ್ತೆ. ಅನಿರ್ದಿಷ್ಟ ಕಾಲ ಮುಷ್ಕರಕ್ಕೆ ಕರೆ ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ. ಗಣೇಶ್, ಈಗ ಮೆಟ್ರೋ ದರ ಹೆಚ್ಚಳದ ಬಗ್ಗೆ ಬಹಳ ದೊಡ್ಡ ಮಟ್ಟದ ಚರ್ಚೆಯಾಗಿ ಅದು ಕೂಡ ಬಹಳ ವ್ಯತ್ಯಾಸವೇನು ಕಾಣಲಿಲ್ಲ, ಹೆಚ್ಚಳ ಆಯಿತು. ಬಸ್ ದರ ಏರಿಕೆ ಆಗಿದೆ, ಬೇರೆ ಬೇರೆ ದರಗಳು ಏರಿಕೆಯಾಗಿದ್ದಾಗ ಈಗ ಬಾಕಿ ಇರೋದು ಆಟೋ ಮಾತ್ರ ಕಾಣಿಸುತ್ತೆ. ಆಟೋ ದರ ಹೆಚ್ಚಳದ ಬಗ್ಗೆ ಬಹುತೇಕ ಫಿಕ್ಸ್ ಅಂತ ಕಾಣಿಸುತ್ತೆ. ಇವತ್ತಿನ ಸಭೆಯಲ್ಲಿ ಆಂತರಿಕವಾಗಿ ನಡೆದಂತ ಒಂದು ಸಭೆಯಲ್ಲಿ ಅಂತಿಮ ನಿರ್ಧಾರಕ್ಕೆ ಆಟೋ ದರವನ್ನ ಪರಿಷ್ಕರಣೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಸಭೆಯಲ್ಲಿ ಬಂದಂಗೆ ಇದೆ. ಮಾಹಿತಿಗಳನ್ನ ಸಂಚಾರ ಪೊಲೀಸ್ ಹಿರಿಯ ಅಧಿಕಾರಿಗಳು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವಂತ ಸಂದರ್ಭದಲ್ಲಿ ನಾವು ಎಲ್ಲವೂ ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಿದೀವಿ. ಪ್ರಯಾಣಿಕರ ಕಷ್ಟಗಳನ್ನು ಕೂಡ ಅವರಿಗೆ ಯಾವ ರೀತಿ ಹೊರೆ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನೋ ಬಗ್ಗೆನೂ ಕೂಡ ಚರ್ಚೆ ಮಾಡಿದೀವಿ. ಹಾಗೇನೆ ಇವರ ಡಿಮಾಂಡ್ಸ್ ಅನ್ನು ಕೂಡ ಆಟೋ ಯೂನಿಯನ್ ಅವರ ಡಿಮಾಂಡ್ಸ್ ಅನ್ನು ಕೂಡ ನಾವು ಪರಿಶೀಲನೆ ಮಾಡ್ತಾ ಇದೀವಿ. ಈಗ ಒಂದು ಅಂತಿಮದ ರೂಪರೇಷೆಗಳು ಇಷ್ಟು ದರವನ್ನ
ಎರಡೂ ಕೂಡ ಪ್ರಯಾಣಿಕರೇ ಹಾಗೇನೆ ಆಟೋ ಸ್ವಂತವ್ರು ಆಟೋ ಯೂನಿಯನ್ ಅವರಿಗೆ ಆಟೋದವ್ರಿಗೆ ಕೂಡ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಮಾಧ್ಯಮಿಕ ಒಂದು ದರವನ್ನ ಪರಿಷ್ಕರಣೆ ಮಾಡಬೇಕು ಅನ್ನುವಂತಹ ಚರ್ಚೆಗಳಾಗಿದೆ. ಅದನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ಕೊಡ್ತೀವಿ. ಅಂತಿಮ ನಿರ್ಧಾರ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಮಾಡುವಂಥದ್ದು. ಇವತ್ತು ಸಭೆಯಲ್ಲಿ ಅವರು ಗೈರಾಗಿದ್ದು, ಹಾಗಾಗಿ ಅವರ ವಿವೇಚನೆಗೆ ನಾವು ಬಿಡ್ತೀವಿ. ಎಲ್ಲವನ್ನೂ ಕೂಡ ಮಾಹಿತಿಯನ್ನ ಅಥವಾ ಸಂಬಂಧಪಟ್ಟ ಚರ್ಚೆಗಳಾಗಿರುವಂತಹ ವಿಷಯವನ್ನ ಅವರ ಗಮನಕ್ಕೆ ನಾವು ತರ್ತೀವಿ ಅನ್ನುವಂತ ಮಾಹಿತಿಯನ್ನ ಹಿರಿಯ ಪೊಲೀಸ್ ಅಂದ್ರೆ ಟ್ರಾಫಿಕ್ ಹಿರಿಯ ಪೊಲೀಸ್ ಅಧಿಕಾರಿಗಳು ನೀಡಿರುವಂತದ್ದು. ಇನ್ನು ಆಟೋ ಯೂನಿಯನ್ ಕೂಡ ನಮ್ಗೆ ನಮ್ಮ ಒಪಿನಿಯನ್ ಕೂಡ ತಗೊಂಡಿದೆ. ನಮ್ಗೆ ಎಲ್ಲೊಂದ್ ರೀತಿಯಲ್ಲಿ ಪಾಸಿಟಿವ್ ಅಶ್ಯೂರೆನ್ಸ್ ನಮ್ಗೆ ಈ ಸಭೆಯಲ್ಲಿ ಸಿಕ್ಕಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ನಿರೀಕ್ಷೆ ಮಾಡೋದು ಅಂದ್ರೆ ಮಿನಿಮಮ್ 40 ರೂಪಾಯಿ ಪ್ರತಿ ಕಿಲೋಮೀಟರ್ಗೆ ಅಥವಾ ಸರಾಸರಿ ಕಿಲೋಮೀಟರ್ಗೆ 40 ರೂಪಾಯಿ ಆಗ್ಬೇಕು. ಮಿನಿಮಮ್ ದರ 40 ರೂಪಾಯಿ ನಮ್ಗೆ ಸಿಗ್ಬೇಕು ಅನ್ನುವಂತಹ ಆಶಾಭಾವನೆಯಲ್ಲಿ ಇದ್ದೀವಿ. ನಮ್ಮ ಬೇಡಿಕೆಯನ್ನು ಕೂಡ ಈ ಸಭೆಯಲ್ಲಿ ಪುರಸ್ಕಾರ ಆಗಿದೆ ಅನ್ನೋ ಮಾಹಿತಿಯನ್ನು ನೀಡಿದ್ರು. ಅಂದ್ರೆ ಓರಲಿ ಇವತ್ತಿನ ಸಭೆಯಲ್ಲಿ ಎಲ್ಲೋ ರೀತಿಯಲ್ಲಿ ಗ್ರಾಹಕರಿಗೆ, ಅದನ್ನು ಕೂಡ ಜನರಿಗೆ, ಜನಸಾಮಾನ್ಯರಿಗೆ, ಮಧ್ಯಮ ವರ್ಗ ಹಾಗೂ ಕೆಳವರ್ಗ ಹಾಗೂ ಆಟೋವನ್ನ ಅವಲಂಬಿಸುವಂತಹ ಏನು ಉದ್ಯೋಗಸ್ಥರು ಇರ್ತಾರೆ ಅವರಿಗೆ ಒಂದ್ ರೀತಿಯಲ್ಲಿ ಇದು ಹೊರೆ ಆಗತ್ತೆ. ಈಗಾಗಲೇ ಬಸ್ ದರ ಏರಿಕೆ ಆಗಿರುವಂತದ್ದು, ನಮ್ಮ ಮೆಟ್ರೋ ದರವನ್ನು ಕೂಡ 100% ಏರಿಕೆ ಮಾಡಿರುವಂತದ್ದು ಜೊತೆಗೆ ಈಗ ಆಟೋ ದರವು ಕೂಡ ಪರಿಷ್ಕರಣೆ ಆಗೋದು ಬಹುತೇಕ ಖಚಿತ ಅಂತಾನೆ ಹೇಳ್ಬೋದು. ಓಕೆ, ಧನ್ಯವಾದಗಳು ಗಣೇಶ್.